ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು
ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಪ್ರತಿಧ್ವನಿಸ್ತಾ ಇದೆ. ಇವತ್ತು ವಿಎಚ್ಪಿ ಹಾಗೆ ಎಬಿವಿಪಿ ಸಂಘಟನೆಗಳು ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ನೀಡಿವೆ. ರಿಪಬ್ಲಿಕ್ ಕನ್ನಡ ಕೂಡ ಸತತವಾಗಿ ಸ್ವಾತಿ ಸಾವಿನ ಸುತ್ತ ಇರುವ ಅನುಮಾನಗಳನ್ನು ಒಂದೊಂದಾಗೆ ಹೊರಗಿಡ್ತಾ ಹಾಗೆ ಸ್ವಾತಿ ಮರ್ಡರ್ ಆದ ಜಾಗದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಆಕೆಯ ಸಾವಿಗೆ ಒಂದು ನ್ಯಾಯ ಸಿಗಲೇಬೇಕು, ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋರ ಪರವಾದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇವತ್ತು ಎಬಿವಿಪಿ ಹಾಗೆ ವಿಎಚ್ಪಿ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಇತ್ತ ರಾಣೆಬೆನ್ನೂರಿನಲ್ಲಿ ಇವತ್ತು ಸ್ಟೂಡೆಂಟ್ಸ್ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಹೋರಾಟಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆಗಲೇ ಹೇಳಿದಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಜಸ್ಟಿಸ್